ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸರ್ಕಸ್ ನಡೀತಾ ಇದೆ. ವರಿಷ್ಠರ ಜೊತೆ ಸಂಪುಟ ವಿಸ್ತರಣೆಗೆ ಮಾನದಂಡದ ಬಗ್ಗೆ ಚರ್ಚೆಯನ್ನ ನಡೀತಾ ಇದೆ. ದೆಹಲಿಯಲ್ಲಿ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಸರ್ಕಸ್ ನಡೀತಾ ಇದೆ. ವರಿಷ್ಠರ ಜೊತೆ ಸಂಪುಟ ವಿಸ್ತರಣೆಗೆ ಮಾನದಂಡದ ಬಗ್ಗೆ ಚರ್ಚೆ ಆಗ್ತಾ ಇದೆ. 60% ಹೊಸಬರಿಗೆ ಅವಕಾಶ ನೀಡಲು ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ಕಾಂಗ್ರೆಸ್ ಹಿರಿಯ ಶಾಸಕರಿಗೆ ಸಚಿವ ಸ್ಥಾನ ಕೈತಪ್ಪುವ ಭೀತಿ ಎದುರಾಗ್ತಾ ಇದೆ. SC ST ಹಾಗೂ OBCಗೂ ಹೆಚ್ಚಿನ ಪ್ರಾಶಂಸೆಯನ್ನ ನೀಡಲು ಚರ್ಚೆ ನಡೀತಾ ಇದೆ. ಅಂದರೆ SC ST ಹಾಗೂ OBCಗೂ ಕೂಡ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡೋದಕ್ಕೆ ಚರ್ಚೆ ನಡೀತಾ ಇದೆ. ನಿನ್ನೆ ತಡರಾತ್ರಿ ಹೈಕಮಾಂಡ್ ಜೊತೆ CM DK ಶಿವಕುಮಾರ್ ಚರ್ಚೆಯನ್ನು ಮಾಡಿದ್ದಾರೆ. KC ವೇಣುಗೋಪಾಲ್ ಜೊತೆ ಚರ್ಚೆ ನಡೆಸಿದ್ದಾರೆ CM DK ಶಿವಕುಮಾರ್. ಈ ಮಾನದಂಡದ ಆಧರಿಸಿ ಪಟ್ಟಿಯನ್ನು ಸಿದ್ಧಪಡಿಸ್ತಾ ಇದ್ದಾರೆ ನಾಯಕರು. ಮುಂದಿನ ಚುನಾವಣೆ ಗಮನದಲ್ಲಿಟ್ಟುಕೊಂಡು ಈ ಒಂದು ಸಂಪುಟ ವಿಸ್ತರಣೆಗೆ ಏನೇನು ಮಾಡಬೇಕು, ಯಾರನ್ನು ಕೊಡಬೇಕು ಎಲ್ಲವನ್ನ ಚರ್ಚೆ ನಡೀತಾ ಇದೆ. ಇಂದು ಮತ್ತೊಂದು ಸುತ್ತಿನ ಮಾತುಕತೆಗೆ ಹೈಕಮಾಂಡ್ ನಿರ್ಧಾರವನ್ನು ಮಾಡಿದೆ. ವೀಕ್ಷಕರೇ ನೋಡಿ, ದೆಹಲಿಯಲ್ಲಿ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಏನು ನಡಿಬೇಕು, ಸಚಿವ ಸಂಪುಟ ವಿಸ್ತರಣೆ ಇರತಕ್ಕಂಥ 20 ಸೀಟ್ಗಳಿಗೆ ಭರ್ತಿ ಮಾಡಬೇಕು, ಯಾರ್ಯಾರನ್ನ ಸೇರಿಸ್ಕೊಳ್ಬೇಕು, ಏನೇನು ಎತ್ತ ಅಂಥೇಳಿ ರಾಜ್ಯದ ನಾಯಕರು ದೆಹಲಿಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಹೈಕಮಾಂಡ್ನೊಟ್ಟಿಗೆ, ಕಾಂಗ್ರೆಸ್ ಹೈಕಮಾಂಡ್ನೊಟ್ಟಿಗೆ. ಸೊ ಅದರಲ್ಲಿ ಮಾನದಂಡದ ಪ್ರಕಾರ ಹೊಸಬರಿಗೆ 60% ಹೊಸಬರಿಗೆ ಅವಕಾಶ ಕೊಡಬೇಕು. ಈ ಒಂದು ವಿಚಾರ ಏನಿದೆ, ಈ ಹಳೆ ನಾಯಕರು ಇರ್ತಾರಲ್ಲ, ಹಳೆ ಸಚಿವರು ಇರ್ತಾರಲ್ಲ, ಅವರಿಗೆಲ್ಲ ಭೀತಿ ಎದುರಾಗಿದೆ. ಏನಾದರೂ ನಮ್ಮ ಸಚಿವ ಸ್ಥಾನ ಕೈ ತಪ್ಪುತ್ತಾ ಅಂಥೇಳಿ. ಸೊ ಈ ಎಲ್ಲದರ ಬಗ್ಗೆ ಕೂಡ DK ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆಯನ್ನು ಮಾಡಿದ್ದಾರೆ. KC ವೇಣುಗೋಪಾಲ್ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಸಚಿವ ಸಂಪುಟ ಏನು ಹಂಚಿಕೆ ಆಗಬೇಕು, ವಿಸ್ತರಣೆ ಆಗಬೇಕು. ಸೊ ಬರೀ ಈಗಿಂದ ವಿಚಾರ ಮಾಡಿದ್ರೆ ಅಲ್ಲ, ಮುಂಬರ್ತಕ್ಕಂಥ 2028ರ ಚುನಾವಣೆಯ ಬಗ್ಗೆ ಕೂಡ ವಿಚಾರ ಮಾಡಬೇಕು. ಇವರು ಯಾರಿಗಾದರೂ ಕೈ ತಪ್ಪಿದ್ರೆ ಮುಂದಿನ ಚುನಾವಣೆಯಲ್ಲಿ ನಮಗೆ ಎಫೆಕ್ಟ್ ಆಗಬಾರ್ದು, ನಮ್ಮ ಸರ್ಕಾರಕ್ಕೆ ಎಫೆಕ್ಟ್ ಆಗಬಾರ್ದು, ಮುಂದಿನ ಚುನಾವಣೆ ಎದುರಿಸುವಲ್ಲಿ ನಮಗೆ ಯಾವುದೇ ಅಡೆತಡೆಗಳಿರಬಾರ್ದು. ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಸಚಿವ ಸಂಪುಟ ವಿಸ್ತರಣೆಯನ್ನು ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜೋಯಲ್. ನನಗೆ ಫೋನೋ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಜೋಯಲ್, ಈಗ ರಾಜ್ಯದಲ್ಲಿ ಏನು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯಲ್ಲಿ ಚರ್ಚೆ ನಡೀತಾ ಇದೆ. 60% ಹೊಸಬರಿಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದು ಕೂಡ ಮಾತುಕತೆ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಏನಿದೆ ಜೋಯಲ್? ಅದೇ ಸಚಿವ ಸಂಪುಟ ವಿಸ್ತರಣೆ ಕಸರತ್ತು ಅಂತಿಮ ಹಂತದಲ್ಲಿದೆ. ಎಲ್ಲ ಅಂದುಕೊಂಡಂತೆ ನಡೆದಿದ್ರೆ ಬಹುತೇಕ ಗುರುವಾರವೇ ಅಂತಂದ್ರೆ ನಿನ್ನೆನೆ ಫೈನಲ್ ಆಗ್ತಾ ಇತ್ತು. ಆದ್ರೆ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುತ್ರನ ಅನಾರೋಗ್ಯದ ಹಿನ್ನೆಲೆಯಲ್ಲಿ ಅವರು ದಿಢೀರಾಗಿ ಬೆಂಗಳೂರಿಗೆ ವಾಪಸ್ ಆಗ್ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಸಂಪುಟ ವಿಸ್ತರಣೆಗೆ ಈಗಾಗಲೇ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ ಅಂತ ಹೇಳ್ಬೋದು. ಸೋಮವಾರ ಮತ್ತೆ ದೆಹಲಿಗೆ ಏನು ರಾಜ್ಯದ ನಾಯಕರು ತೆರಳುತ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ಈ ಒಂದು ಸಚಿವ ಸಂಪುಟ ಪಟ್ಟಿ ಫೈನಲ್ ಆಗುತ್ತೆ. ಸಚಿವ ಸಂಪುಟ ವಿಸ್ತರಣೆ ಚರ್ಚೆಗಾಗಿ ಹೈಕಮಾಂಡ್ ಏನು ಒಂದು ಬುಲಾವ್ ನೀಡಿತ್ತು. ಈ ಹಿನ್ನೆಲೆಯಲ್ಲಿ CM DK ಶಿವಕುಮಾರ್, KPCC ಅಧ್ಯಕ್ಷರಾಗಿರುವಂತಹ BG ಹರಿಪ್ರಸಾದ್ ಹಾಗೂ ಮಾಜಿ CM ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ರು. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆಗೆ 3 ನಾಯಕರು ಪ್ರತ್ಯೇಕವಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಅನೌಪಚಾರಿಕ ಚರ್ಚೆ ಕೂಡ ನಡೆದಿದೆ. ಆದ್ರೆ ದಿಢೀರಾಗಿ ಖರ್ಗೆ ಅವರು ಏನು ವಾಪಸ್ ಆದ್ರಲ್ಲ, ಇಲ್ಲಿ ಒಂದು ಪಕ್ಕ ಏನು ಒಂದು ಸಂಪುಟದ ಒಂದು ಫೈನಲ್ ಪಟ್ಟಿಯನ್ನ ಕೊಡೋಕೆ ಆಗಿಲ್ಲ. ಆದ್ರೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರ ಜೊತೆ ಚರ್ಚೆ ಆಗಿದೆ ಅಲ್ವಾ, ಅಲ್ಲಿ ಏನ್ ಚರ್ಚೆ ಆಗಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹೀಗಾಗಿ ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ CM DK ಶಿವಕುಮಾರ್ ಅವರು ತಮ್ಮ ಪಟ್ಟಿ ಜೊತೆಯಲ್ಲಿ ಏನ್ ತೆರಳಿದ್ರು, ಆದ್ರೆ ಆ ಪಟ್ಟಿಯ ಪೂರ್ಣ ವಿವರಗಳ ಜೊತೆಗೆ ಇನ್ನೂ ಕೂಡ ಚರ್ಚೆ ನಡೆದಿಲ್ಲ. ಬದಲಾಗಿ ಅನೌಪಚಾರಿಕವಾಗಿ ಒಂದಷ್ಟು ಚರ್ಚೆ ನಡೆದಿದೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಸೂಚನೆ ನೀಡಿದ್ದಾರೆ ಅಂತಂದ್ರೆ, ಯುವ ಮುಖಗಳಿಗೆ ಹಾಗೇನೆ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಅಂತೇಳಿ ರಾಹುಲ್ ಗಾಂಧಿ ಅವರು ಒಂದು ಮಾಹಿತಿಯನ್ನ ನೀಡಿದ್ದಾರೆ. ಹಾಗೇನೆ
ಅದೇ ಏನು ಸಾಕಷ್ಟು ಆಕಾಂಕ್ಷಿಗಳು ಈಗಾಗಲೇ ಏನು ಸಚಿವ ಸ್ಥಾನಕ್ಕಾಗಿ ಇದ್ದಾರೆ. ಹೀಗಾಗಿ ಪಟ್ಟಿಯಲ್ಲಿ ಅಂತ ಕೆಲವು ಹೆಸರುಗಳು ಏನು ಇದಾವೆ ಆ ಹೆಸರುಗಳನ್ನೆಲ್ಲ ಹೊರತುಪಡಿಸಿ ಇದು ಯಾರಿಗೆ ನಿರ್ದಿಷ್ಟವಾಗಿ ನೀಡಬೇಕು ಅಂತಂದ್ರೆ ಒಂದಷ್ಟು ಹೊಸಮುಖಗಳು ನೀಡಬೇಕು. ಹಳೆ ಏನು ಒಂದು ಏಕಾಏಕಿ ಎಲ್ಲರಿಗೂ ಕೂಡ ಕೈ ಬಿಡೋಕೆ ಆಗಲ್ಲ. ಸೊ ಏನು ಈಗಾಗಲೇ ಸಚಿವರಾಗಿದ್ದಂತ ಕೆಲವರಿಗೂ ಕೂಡ ಅಂದ್ರೆ ಹಿಂದಿನ ಬಾರಿ ಸಚಿವರಾಗಿದ್ದಂತವ್ರಿಗೂ ಕೂಡ ಈ 2 ವರ್ಷಗಳ ಕಾಲ ಸಚಿವರಾಗುವಂತ ಅವಕಾಶ ಕೂಡ ಸಿಗುತ್ತೆ. ಹೀಗಾಗಿ ಈಗ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ಗೆ ಈ ಒಂದು ಅಂತಿಮ ಪಟ್ಟಿ ಏನಿದೆಯಲ್ಲ ಇದನ್ನ ಫೈನಲ್ ಮಾಡೋದೇ ಅಂದ್ರೆ ಅಂತಿಮಗೊಳಿಸೋದೇ ಒಂದು ದೊಡ್ಡ ಸವಾಲಾಗಿದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಏನು ಪ್ರಾದೇಶಿಕವಾರು, ಜಾತಿವಾರು, ಸಮುದಾಯವಾರು ಅವಕಾಶಗಳನ್ನ ಸಂಪುಟದಲ್ಲಿ ನೀಡಬೇಕಾಗಿದೆ. ಒಂದು ಸಾಮಾಜಿಕ ನ್ಯಾಯದ ಪಾಲನೆ ಕೂಡ ಇಲ್ಲಿ ಮಾಡಬೇಕಾಗಿದೆ. ಸೊ ಯಾವುದೇ ಸಮುದಾಯವನ್ನು ಕೂಡ ಇಲ್ಲಿ ಕಡೆಗಣಿಸೋ ಹಾಗಿಲ್ಲ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೆ ಈ ಒಂದು 2ನೇ ಪಟ್ಟಿಯನ್ನ ಏನು 20 ಜನ ಸಚಿವರುಗಳ ಪಟ್ಟಿಯನ್ನ ಅಳೆದು ತೂಗಿ ಅಂತಿಮಗೊಳಿಸಬೇಕಾಗಿದೆ. ಹೀಗಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ ದೆಹಲಿಗೆ ಮತ್ತೆ ತೆರಳುತ್ತಾರಲ್ಲ ಮತ್ತೊಮ್ಮೆ ಸಭೆ ನಡೆಯುತ್ತೆ. ಸೋಮವಾರ ಏನು ಈ ನಮ್ಮ ರಾಜ್ಯ ನಾಯಕರು ಎಲ್ಲರೂ ಮತ್ತೆ ಮರಳಿದ ಬಳಿಕ ಈ ಒಂದು ಸೆಕೆಂಡ್ ಲಿಸ್ಟ್ ಫೈನಲ್ ಆಗುತ್ತೆ. ಮಾದೇವ್. ಓಕೆ ಥ್ಯಾಂಕ್ ಯು ಜೋಯಲ್ ನಿಮ್ಮೆಲ್ಲ ಮಾಹಿತಿಗಾಗಿ.